ಸೇವಕ ನಾಯಕ ಸಮರ್ಥ ನಾಯಕ ಸರಳ ಸಜ್ಜನ ಜನಾನುರಾಗಿ ಜನರ ಸೇವೆಯಲ್ಲಿ ನೀ ಕರ್ಮಯೋಗಿ ನೊಂದವರ ಕಷ್ಟಕ್ಕೆ ಮಿಡಿವ ಸಹೃದಯ ಕಣ್ಮಣಿ ಕರುಣಾಮಯಿ ಕಣ್ಮಣಿ ಕರುಣಾಮಯಿ ನಿಂದೆ ಅಪನಿಂದೆ ನಿನ್ನ ಜಟಿಸದು ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ ಆತ್ಮವಿಶ್ವಾಸವೇ ನಿನ್ನ ಆಯುಧ. ಮೇಡಮ್ ತಮ್ಮ ಹೆಸರು? ಇಂದಿರಾ ರವಿಶಂಕರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರವಿಶಂಕರ್. ಸರ್ ಅಂದಾಗೆ ಮೇಡಮ್ ಅವರು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದಾರೆ ಸರ್? ಬಲೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದಾರೆ ಸರ್. ಅಂತಂದಾಗ ಇದೇ ಮೊದಲನೇ ಬಾರಿಗೆ ಮೇಡಮ್ ಅವರು ರಾಜಕೀಯಕ್ಕೆ ಬಂದಂಥದ್ದು ಸರ್? ಹೇಗೆ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಲಿ ಆಯ್ಕೆಯಾಗಿದ್ದಾರೆ. ಪಾಂಡವಪುರ ಸಕ್ಕರೆ ಕಾರ್ಖಾನೆಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹೇಗನ್ನಿಸ್ತದೆ ಮೇಡಮ್ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಿದ್ದೀರಾ? ಹೇಗನ್ನಿಸ್ತದೆ ಮೇಡಮ್ ರಾಜಕೀಯ ಜೀವನ? ಮೊದಲನೇ ಬಾರಿಗೆ ಅಂತಾನೆ ಇಲ್ಲ, ನಮ್ಮ ಮನೆಗೂ ಮದುವೆ ಆದಾಗಿಂದನೂ ಮಾಡ್ತಾನೆ ಇದ್ರು, ನೋಡ್ತಾನೆ ಇದ್ದೆ. ಅಂದರೆ ನಾನು ಮೊದಲು ನಿಂತು ಗೆದ್ದಿರೋದಷ್ಟೇ. ನಮ್ಮ ಮನೆಯವರಾಗಲೇ ಒಂದ್ಸರಿ ನಿಂತು ಗೆದ್ದಿದ್ರು. ನನಗೇನು ರಾಜಕೀಯ ಏನು ಹೊಸ್ತಲ್ಲ, ಅವ್ರು ಮಾಡ್ತಿರೋದು ನೋಡ್ತಾ ಇದ್ದೆ. ಈಗ ನಾನು ಬಂದಿದ್ದೀನಿ ಅಷ್ಟೇ. ಹಾಗೆ ಮೇಡಮ್ ತಮಗೆ ರಾಜಕೀಯದ ಅನುಭವ ಎಷ್ಟು ವರ್ಷದಿಂದ ಇದೆ ಮೇಡಮ್? 20 ವರ್ಷದಿಂದಲೇ ಇದೆ. ಅವ್ರ ಮದುವೆ ಆದ್ಮೇಲೆ ಒಟ್ಟಿನಲ್ಲಿ ಇದೆ. ಸರ್ ತಮ್ಮ ವಿಜಯಮ್ಮ ಅವರು ಫಸ್ಟ್ ನಿಂತು ಗೆದ್ದ ತಾವಿಂದನೂ ಸಕ್ರಿಯವಾಗಿ ಭಾಗವಹಿಸ್ತಿದ್ದ, ಅನುಭವ ಇದೆ ಅಂತ. ಸರ್ ತಮ್ಗೆ ಹೇಗೆ ಅನ್ನಿಸ್ತದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಏನು ಅಂದರೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಜನನ. ಏನೇ ಮಾಡೋಕ್ಕಾಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಕಾನೂನಲ್ಲಿ ತುಂಬ ತೊಡಕುಗಳು ಜಾಸ್ತಿ. ಪೊಲಿಟಿಕಲ್ ಆಗಿ ಮತ್ತು ಕಾನೂನು ಏನು ರಚನೆ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಇಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊತೀನಿ ಅಂತಂದರೆ ಕೆಲಸ ಮಾಡೋಕ್ಕಾಗಲ್ಲ. ಅಡ್ಡದಾರಿ ಹಿಡಿಬೇಕು, ಅಡ್ಡದಾರಿ ಹಿಡಿದು ಕೆಲಸ ಮಾಡಿಸ್ಕೊಡ್ಬೇಕು ಜನಕ್ಕೆ. ಅಡ್ಡದಾರಿ ಹಿಡಿದು ಕೆಲಸ ಮಾಡ್ಕೊಡ್ತೀನಿ ಅಂತಂದರೆ ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಡ್ಬೇಕು, ಇಲ್ಲ ಜನಗಳಿಂದ ವಸೂಲಿ ಮಾಡಬೇಕು. ಎರಡು ಮಾಡಿದ್ರೂ ಬರ್ಡನ್ ಆಗೋದು ನಮಗೇನೆ. ಒಂದು ನಮ್ಮನೆ ದುಡ್ಡು ಹೋಗ್ಬೋದು ಸಮಾಜ ಸೇವೆ ಅಂತ, ಎರಡು ಜನಗಳಿಂದ ವಸೂಲಿ ಮಾಡಿದ್ರೆ ಕೆಟ್ಟ ಹೆಸರು ಬರ್ಬೋದು. ಈ ಪರಿಸ್ಥಿತಿಯಲ್ಲಿ ಇರೋದು ಅದನ್ನ ಪೊಲಿಟಿಕಲ್ ಲೀಡರ್ಸು ಸರಿ ಮಾಡೋಕ್ಕಾಗಲ್ಲ, ಜನನೇ ಸರಿ ಮಾಡಬೇಕು. ಉದಾಹರಣೆಗೆ ಡೆಲ್ಲಿ ಎಲೆಕ್ಷನ್ಸ್, ಸಾಮಾನ್ಯ ಜನನೇ ಎದ್ದು ನಿಂತು ಸಾಮಾನ್ಯ ಜನನೇ ತೀರ್ಮಾನ ತಗೊಂಡಾಗ ಮಾತ್ರ ರಾಜಕಾರಣನೂ ಕಲುಷಿತ ಆಗಿರೋ ರಾಜಕಾರಣ ಸರಿಯಾಗೋಕ್ಕೆ ಒಂದು ಅವಕಾಶ ಐತೆ. ಇಲ್ಲಾಂದರೆ ಯಾರು ಈ ಬ್ರಹ್ಮನೇ ಬಂದ್ರೂ ಸರಿಪಡಿಸೋಕೆ ಸಾಧ್ಯ ಇಲ್ಲ. ಜನನೇ ತೀರ್ಮಾನ ತಗೋಬೇಕು ಇದನ್ನು ಸರಿಪಡಿಸ್ಬೇಕು ಅಂತ ಪರಿಸ್ಥಿತಿಲಿ ಇರೋದೀಗ ನನ್ನ ಅನುಭವ ಅದು. ಯಾಕೆಂದರೆ ನಾನು 1989ರಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರೆಕ್ಟರ್ ಆಗಿ, ತಾಲೂಕು ಸಂಚಾಲಕನಾಗಿ, ಗ್ರಾಮ ಪಂಚಾಯತ್ ಸದಸ್ಯನಾಗಿ, ನೆಲಮನೆ VSSN ಡೈರೆಕ್ಟರ್ ಆಗಿ, ಉಪಾಧ್ಯಕ್ಷರಾಗಿ, JDSನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಯೂತ್ ಪ್ರೆಸಿಡೆಂಟ್ ಆಗಿ ಸಕ್ರಿಯ ರಾಜಕಾರಣದಲ್ಲಿ 20 ವರ್ಷದಿಂದ ಇದ್ದೀನಿ. ಯಾವ ಜನನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಜೊತೆಗೆ ಆ ಒಂದು ಭ್ರಷ್ಟಾಚಾರದ ಒಂದು ಇದಿದೆಯಲ್ಲ, ಅದು ರಾಜಕಾರಣಕ್ಕೆ ಬಂದಿರುವಂತ ಒಂದು ದೊಡ್ಡ ಕಳಂಕ. ಇವತ್ತು ನಮ್ಮ ರಾಜಕಾರಣಿಗಳನ್ನ ಕಳ್ಳರು ಅಂತ ನೋಡ್ತಾ ಇದ್ದಾರೆ ಜನ. ಕಾರಣ ಏನು ಅಂತಂದ್ರೆ, ದುಡ್ಡು ಕೊಟ್ರೆ ಕೆಲಸ ಮಾಡ್ಕೊಡ್ತಾರೆ, ದುಡ್ಡು ಕೊಡಿದ್ರೆ ಕೆಲಸ ಮಾಡ್ಕೊಡಲ್ಲ. ದುಡ್ಡು ಕೊಟ್ರೆ ಕೆಲಸ ಮಾಡ್ಕೊಡ್ತಾ ಇರೋ ನಾವಲ್ಲ, ಅಧಿಕಾರಿಗಳು. ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳಕ್ಕಾಗ್ತಾ ಇಲ್ಲ. ಒಂದು. ಎರಡನೇದೇನು ಅಂತಂದ್ರೆ, ಯಾವ ಪಕ್ಷದ ಯಾವ ಜಾತಿಯವನು ಮುಖ್ಯಮಂತ್ರಿ ಆಗ್ತಾನೋ ಆ ಜಾತಿಯ ಅಧಿಕಾರಿಗಳು ಕೀ ಪೋಸ್ಟಲ್ಲಿ ಬಂದು ಕೂತ್ಕೋತಾರೆ. ಅವರು ಅಲ್ಲಿ ಕೆಲಸಗಳು ಮಾಡ್ಬೇಕಾದ್ರೆ ಒಂದು ಜಾತಿ ಇನ್ನೊಂದವರು ಬೇಕಾದವ್ರನ್ನ ಹಾಕೊಂಡು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾರೆ. ಅದು ಗೊತ್ತಿದ್ರು MLAಗಾಗ್ಬೋದು, MP-ಗಾಗ್ಬೋದು, ಮಿನಿಸ್ಟ್ರುಗಳಿಗಾಗ್ಬೋದು, ಚೀಫ್ ಮಿನಿಸ್ಟ್ರಿಗಾಗ್ಬೋದು, ಯಾರಿಗೇ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಹೋಗ್ತಾರೆ. ಇದೆಲ್ಲ ಸರಿ ಹೋಗೋ ತನಕ ಸಂಪೂರ್ಣ ಜನ ತೀರ್ಮಾನ ತಗೊಂಡು ಡೆಲ್ಲಿನಲ್ಲಿ ವಾಶ್ಔಟ್ ಮಾಡೋದಲ್ಲ, ದುಡ್ಡು ಕೊಟ್ಟು ರಾಜಕಾರಣ ಮಾಡ್ತೀವಿ ನಮ್ಮ ಪಕ್ಷನ, ನಾವೇ ರಾಜಕಾರಣ ಮಾಡಿ ನಾವೇ ಅಧಿಕಾರ ತಗೋತೀವಿ ಅಂತ ಎಲ್ಲಿ ಗಂಟ ಜನ ತೀರ್ಮಾನ ಮಾಡಲ್ಲ, ಅಲ್ಲಿ ತನಕನೂ ರಾಜಕಾರಣ ಸರಿಪಡಿಸೋಕ್ಕಾಗಲ್ಲ. 45 ವರ್ಷಕ್ಕೆ ರಾಜಕಾರಣದ ಇದು ಬೇಡ, ಬಿಟ್ಟು ದೂರ ಬರಬೇಕು ಅನ್ನೋ ಲೆವೆಲ್ ನಾವು ಬಂದಿದ್ದೀವಿ. ಕೆಲಸ ಮಾಡಕ್ ಆಗ್ತಾ ಇಲ್ಲ. ನಾವು ಬೆಳಗ್ಗೆ ಎದ್ದು, ಏಕೆಂದ್ರೆ ನಾನು ವಿಲೇಜ್ ಲಿಮಿಟಲ್ಲಿ ನಾನು ಕರ್ಕೊಂಡೋಗಿ ನಮ್ಮನ್ನ 2-3 ಸಲ ಗೆಲ್ಲಿಸ್ಕೊಂಡಿದ್ದಾರೆ. ನಾನಿರೋ ಸಿಟಿನಲ್ಲಿ
ಈಗ ಪಂಚಾಯತ್ ಎಲೆಕ್ಷನ್ ಮೇಲೆ ಅಲ್ಲೇ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಆಮೇಲೆ ಒತ್ತಡ ಇದೆ. ನಾವಿಷ್ಟು ಜನಗಳ ಜೊತೆ ಬೆರ್ತಿರೋ ನಮಗೆ ರಾಜಕಾರಣ ಬೇಡ ಅನಿಸ್ತದೆ. ಸಮಾಜ ಸೇವೆ ಸಮಾಜ ಸೇವೆ ಮಾಡಬೇಕು ಅಂದರೆ ರಾಜಕಾರಣ ಬಿಟ್ಟು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಯಾರೋ ಬಡವ್ರಿಗೋ ಯಾರಿಗೋ ಅಂಗವಿಕಲರಿಗೋ ವಿದ್ಯಾವಂತರಿಗೋ ಬಡವ್ರು ವಿದ್ಯಾವಂತ ಅವ್ರಿಗೆ ಏನೋ ಮಾಡ್ಕೊಂಡು ಹೋದ್ರೆ ಅದು ಆ ಥರದಲ್ಲಿ ಸಮಾಜ ಸೇವೆಯಲ್ಲಿ ಹೋಗೋದು ಬೆಸ್ಟೇ ಹೊರತು ರಾಜಕಾರಣ ಮಾಡ್ಕೊಂಡು ಈ ಗಿಮಿಕ್ ರಾಜಕಾರಣದಲ್ಲಿ ಈ ಭ್ರಷ್ಟಾಚಾರದ ರಾಜಕಾರಣದಲ್ಲಿ ರಾಜಕಾರಣ ಮಾಡಕ್ ಆಗಲ್ಲ ಅಂತ ತುಂಬಾ ಕಷ್ಟ, ತುಂಬಾ ಕಷ್ಟ. ಸರಿಪಡಿಸಕ್ ಆಗದೇ ಇಲ್ಲ. ಆ ಮಟ್ಟಕ್ಕೆ ಕೊಟ್ಟೋಗಿ ಸರಿಪಡಿಸ್ಬೇಕು ಅಂದ್ರೆ ಅದೇ ನಮ್ಮ ರಾಜಕಾರಣಿಗಳೇ ಒಂದು ತೀರ್ಮಾನ ತಗೋಬೇಕು. ತೀರ್ಮಾನ ತಕೊಂಡು ಏನಾರು ಒಂದು ಮಾಡಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅವರೇ ಚೇಂಜಸ್ ಬರೀ ಇಲ್ಲಿ ಹೇಳುವಂತ ಪ್ರತಿಯೊಬ್ಬ IAS IPS ಅಧಿಕಾರಿ KS ಅಧಿಕಾರಿಗಳು ಹೇಳುವಂತವ್ರೆ ಅವ್ರ ಮುಂದೆ ದುಡ್ಡು ಮಾಡೋದಿಲ್ಲ ಅಂದ್ರೆ ಫೈಲಿಗೆ ಸೈನ್ ಹಾಕಲ್ಲ. ಹೌದು ಸರ್, ಇವತ್ತಂಗಿದೆ. ಅದನ್ನ ಹಿಂಗ್ ದುಡ್ಡು ತಗೋತಾ ಇದ್ದಾನೆ ಅಂತ ಹೋಗಿ ನಮ್ಮ ರಾಜಕಾರಣಿಗಳು ನಾವು ಓಟ್ ಹಾಕಿರೋ ಲೀಡರ್ಗಳಿಗೆ ಅವ್ರಿಗೆಲ್ಲ ಹೇಳಿದ್ರೆ ಗೊತ್ತಿಲ್ಲದಿರೋರು ಹೋಗ್ತಾರೆ. ನಾವು ಅವ್ರ ಮೇಲೆ ಗಲಾಟೆ ಮಾಡಿದ್ರೆ ಯಾರ ಕಡೆಯಿಂದ ನಾವು ರಾಜಿ ಮಾಡೋ ಪ್ರಯತ್ನ ಮಾಡ್ತಾರೆ. ಏನ್ ಮಾಡ್ತಾರೆ, ನಾವು ನಿಮ್ ಲೀಡರ್ಗಳು ದುಡ್ಡು ಕೊಡ್ಬೇಕಪ್ಪ, ನಾವೇನಪ್ಪ ಮಾಡೋದ, ಇಲ್ಲಿ ತಗೊಂಡು ಅಲ್ಲಿ ಕೊಡ್ಬೇಕು ಅಂತ ಯಾರು ಸರಿಪಡಿಸ್ತಾರೆ ಇದನ್ನ? ಅವನು ತಹಸೀಲ್ದಾರ್ ಆಗಿರ್ತಕ್ಕಂಥವನು, DC ಆಗಿರ್ತಕ್ಕಂಥವನು, IAS KS ಅಧಿಕಾರಿಗಳು, ಇಲ್ಲಿ VAನೋ ಪಂಚಾಯತಿ PDOನೋ ಅಥವಾ ಇನ್ನೊಬ್ಬ ಯಾವನೋ ಸಣ್ಣ ದರ್ಜೆಯವ್ರನ್ನ ಯಾವ್ದೋ ಒಂದು ಕಾರಣಕ್ಕೋಸ್ಕರ ನೆಪ ಒಡ್ಡಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಇವರು 10 ರೂಪಾಯಿ ತಗೊಂಡಿದ್ರೆ ಅವ್ರು 10,000 ತಗೊಂಡಿರ್ತಾರೆ. 10,000 ತಗೊಂಡಿರೋ ಗೊತ್ತಾಗಲ್ಲ, 10 ರೂಪಾಯಿ ತಗೊಂಡಿರೋ ತೋರಿಸ್ಬಿಟ್ಟು ಸಸ್ಪೆಂಡ್ ಮಾಡ್ತಾರೆ. ಜನಕ್ಕೆ ಗೊತ್ತಾಗಂಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರೆ. ತಿರ್ಗಾ 3 ದಿನ ಬಿಟ್ಕೊಂಡು ಅವ್ನು ಸಸ್ಪೆಂಡ್ ರಿವೋಕ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಬೇರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನೆ. ಅದೆಲ್ಲ ಶೋಷಣೆ ಆಗ್ತಾ ಇರೋದು ಸಮಾಜ ಸೇವೆಯಲ್ಲಿ ಸಾರ್ವಜನಿಕರಲ್ಲಿ. ಹೌದು ಸರ್, ಭಾರತ ದೇಶದ ಪ್ರತಿಯೊಬ್ಬ ಮತದಾರರ ಮೇಲೂ ಇದು ಶೋಷಣೆ ನಡೀತಾ ಇರೋದು. ಇದನ್ನ ಸರಿಪಡಿಸ್ಬೇಕು ಅಂದ್ರೆ ನಾವೇ ನಿಂತ್ಕೋಬೇಕೆ ಹೊರತು ಯಾವುದೇ ಒಬ್ಬ ರಾಜಕಾರಣಿ ಕೈಲಿ ಇದನ್ನ ಸರಿಪಡಿಸಕ್ ಆಗಲ್ಲ. ಸರಿಪಡಿಸಕ್ಕಂತೂ ಆಗಲ್ಲ. ಈಗ ಡೆಲ್ಲಿನಲ್ಲಿ MP ಓಟ್ ಕೊಟ್ರು ಜನ, ಸ್ವಚ್ಛ ಆಗ್ಬೇಕು ಅಂತ ವಿಧಾನಸಭೆಯಲ್ಲಿ AAPP ಓಟ್ ಕೊಟ್ರು. ಹೌದು ಸರ್, ಅದ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮಾಡ್ತಾರೆ ಅಂತ ಓಟ್ ಕೊಟ್ಟವ್ರೆ. ಮಾಡಿದ್ರೆ ವೆಲ್ ಅಂಡ್ ಗುಡ್, ಮಾಡ್ಲಿಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ? ಜನದ ಕೈಲಿ ಆಗೋದು ಅಷ್ಟೇ. ಜನ ತೀರ್ಮಾನ ಮಾಡಿ ಓಟ್ ಹಾಕ್ಬೋದು, ಚಳವಳಿ ನಡೆಸ್ಬೋದು, ಬಟ್ ಎಲ್ಲ ಸ್ವಇಚ್ಛೆ ಬರ್ಬೇಕು. ಹೌದು ಸರ್, ಇದು ಸ್ವಲ್ಪ ರಾಜಕಾರಣ ಮಾಡಬೇಕು ಅನ್ನೋ ಆಸೆ ಇದ್ರೂ ಈ ಒಂದು ಎಲ್ಲಾ ಒತ್ತಡಗಳ ಕಾರಣದಿಂದ ರಾಜಕಾರಣದಿಂದ ನಿವೃತ್ತಿ ಆಗಬೇಕು. ಯಾಕೆಂದ್ರೆ ನಾವು ಈ ವಯಸ್ಸಿಗೆ ರಾಜಕಾರಣ ಬನ್ನಿ ಅಂತ ಹುಡುಗರಿಗೆ ಹೇಳ್ತಾರೆ. ನಮ್ಮನ್ನು ಕರ್ಕೊಂಡು ಬಂದು ದೊಡ್ಡ ರಾಜಕಾರಣಿಗಳೇ. ನಾವು ಅವತ್ತು ಆಸೆನಲ್ಲಿ ಬಂದ್ವಿ, ಬಟ್ ಒಳ ಒಕ್ಕದಾಗ ಈ ರಾಜಕಾರಣ ಎಷ್ಟು ಕೆಟ್ಟದ್ದು, ಎಷ್ಟು ಹೊಲಸಾಗಿದೆ ಇದು ಅನ್ನೋದು ನಮ್ಗೆ 15-20 ವರ್ಷದ ಅನುಭವದಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ಪ್ರತಿದಿನ ನಾವು ಅಧಿಕಾರದಲ್ಲಿ ಇದೀವಿ. ಚಿಕ್ಕ ಅಧಿಕಾರ ಆಗ್ಬೋದು, ದೊಡ್ಡ ಅಧಿಕಾರ ಆಗ್ಬೋದು, ರಾಜಕಾರಣ ಅನ್ನೋ ಒಂದು ಸಮಾಜ ಸೇವೆ ಅನ್ನೋ ಒಂದು ಜನನಾಯಕ ಅನ್ನೋ ಅಧಿಕಾರದಲ್ಲಿ 15-20 ವರ್ಷದಿಂದನೂ ಇದೀವಿ. ಪ್ರತಿಯೊಂದು ಹಂತದಲ್ಲೂ ಚುನಾವಣೆ ಫೇಸ್ ಮಾಡ್ಕೊಂಡು ಈಗಲೂ PLD ಬ್ಯಾಂಕ್ಗೆ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ದೆ, ವಾಪಸ್ ತಗೊಂಡೆ. 2.5 ವರ್ಷ ಅವ್ರಿಗೆ, 2.5 ವರ್ಷ ನನಗೆ ಅನ್ನೋ ಒಂದು ತೀರ್ಮಾನಕ್ಕೆ ಆ ಲೆವೆಲ್ ಬಂದು ನಿಂತಿದೆ. ಜನ ಚುನಾವಣೆಗೆ ಹೋಗಿ ಎದುರುಕೊಳ್ಳೋ ಲೆವೆಲ್ ಬಂದ್ಬಿಟ್ಟಾರೆ. ನಿಂತಿರೋ ಅಂತ ಕ್ಯಾಂಡಿಡೇಟ್ಸ್ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಚುನಾವಣೆಗೆ. ಅಪ್ಪ ನೀನ್ 2 ವರ್ಷ ಆಗ್ಬಿಡು, ನಾನು 2 ವರ್ಷ ಆಗ್ಬಿಡ್ತೀನಿ, ಇನ್ನೊಂದು ವರ್ಷ ಆಗ್ಬಿಡು, ನಾನೊಂದು ವರ್ಷ ಆಗ್ಬಿಡ್ತೀನಿ ಅಂತ. ಯಾಕೆ ಅಂದ್ರೆ ಜನದ ಹತ್ರ ಹೋಗಿ ನಾವು ಕೆಲಸ ಮಾಡ್ಕೊಟ್ಟಿರತ್ತಾನೆ ಜನ ನೋಟ್ ಕೇಳಕ್ಕಾಗಲ್ಲ. ಹೌದು ಸರ್, ಅವ್ರಿಗೆ ಏನಾರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ರೆ ಮತ್ತೆ ಅದಕ್ಕೆ ಚುನಾವಣೆ ನಿಲ್ಲಕ್ಕೆ ಎದುರುತ್ತವ್ರೆ. ಚುನಾವಣೆ ನಿಲ್ಲಕ್ಕೆ ಎದುರುತ್ತವ್ರೆ. ಯಾರೋ ದುಡ್ಡಿರೋನ್ ಕರ್ಕೊಂಡ್ಬಂದು ದುಡ್ಡಿರೋನ್ ನಿಲ್ಸಿ ಚುನಾವಣೆಯಲ್ಲಿ ಏನೋ ಓಟ್ ಹಾಕಕ್ ಬರ್ದಿರೋ ಮತದಾರ ಏನೋ ಆಸೆ ತೋರಿಸಿ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡು ಒಂದು ಲೆವೆಲ್ ಪೊಸಿಷನ್, ಆ ಲೆವೆಲ್ ಬಂದು ರಾಜಕಾರಣ ನಿಂತಿದೆ ಅಂತ. ಎಲ್ಲೋ ಒಂದ್ ಕಡೆ ಬೇಡ ಅನ್ನೋ You are now in the mix.
ಅಥವಾ ನಮ್ಮನ್ನ ಬೆಳೆಸ್ತಂತವ್ರು ನಿಂತಾಗ ನಾವು ರಾಜಕಾರಣ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಇದೊಂಥರ ಅಂಟು ಜಾಡಿಯ ರೋಗದ ಥರ, ಬಿಡಕ್ಕೂ ಆಗಲ್ಲ ಇರಕ್ಕೂ ಆಗಲ್ಲ, ಆ ಥರದ ಒದ್ದಾಟದಲ್ಲಿ ಇದ್ದೀವಿ. ನನ್ನ ಆಸೆ ಏನು ಅಂದ್ರೆ ಸಮಾಜ ಸೇವೆ ಮಾಡೋದನ್ನ ರಾಜಕಾರಣಕ್ಕೆ ಬರದೇ ಮಾಡಿ, ಬಂದಂತ ರಾಜಕಾರಣಕ್ಕೆ ಬಂದು ಸಮಾಜ ಸೇವೆ ಮಾಡೋದು ತುಂಬಾ ಕಷ್ಟ ಅಂತ, ತುಂಬಾ ಕಷ್ಟ ಇದೆ. ರಾಜಕಾರಣಕ್ಕೆ ಬರ್ದೇನೆ ಸಮಾಜ ಸೇವೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ, ನಮ್ಮ ಸ್ವಾರ್ಥ ಇಲ್ಲ ಅಂತ. ಹೌದು ಸರ್. ನಮ್ಮ ಸಂಪಾದನೆ ಏನಿದೆ ನೋಡ್ಕೊಂಡು, ಜವಾಬ್ದಾರಿ ಏನಿದೆ ನೋಡ್ಕೊಂಡು ಸಮಾಜ ಸೇವೆಯಲ್ಲಿ ನಾವು ರಾಜಕಾರಣಕ್ಕೆ ಬಂದು ಒಂದು 500 ಜನ ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗೋದ್ರ ಬದಲು ಸಮಾಜ ಸೇವೆಯಲ್ಲಿ ಯಾರೋ ನಮ್ಮಂತ ಯುವಕರು ಚೆನ್ನಾಗಿಟ್ಟಿರುವಂತ 5 ಜನಕ್ಕೆ ಮಾಡಿದ್ರೆ, ನನ್ನಂತ ಯುವಕರು 50 ಜನ ಆ ಥರ ತೀರ್ಮಾನ ತಗೊಂಡ್ರೆ 250 ಜನಕ್ಕೆ ಒಳ್ಳೇದಾಯ್ತು. ಹೌದು ಸರ್. ಸರ್ ಅಂತಂದಾಗೆ ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಸರ್ ನಾನು ಮೊದಲಿಂದನೂ ಸನ್ಮಾನ್ಯ ದೇವೇಗೌಡರ ಪಕ್ಷದಲ್ಲಿ, ದೇವೇಗೌಡರ ಸಿದ್ಧಾಂತ ಅದನ್ನು ಒಪ್ಪಿ ನಾನು ರಾಜಕಾರಣಕ್ಕೆ 18 ವರ್ಷ ತುಂಬಿದಾಗ ಮೊದಲನೇ ಬಾರಿ ಅವ್ರದ್ದು ಜನತಾ ಪಕ್ಷದಲ್ಲಿ ನೇಗಲು ಹೋಗ್ತಾ ರೈತಾ ಇದ್ರು. ಮತ್ತೇನು ಅವ್ರ ಪಕ್ಷಕ್ಕೆ ಓಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇವತ್ತು ತನಕ ಅವ್ರ ಪಕ್ಷದಲ್ಲೇ ಇದ್ದೀವಿ, ಅವ್ರ ಜೊತೆಲೇ ಇದ್ದೀವಿ. ಬಂಡಿ ಸಿದ್ದೇಗೌಡರು ಮನೆಯವ್ರ ಮಾರ್ಗದರ್ಶನದಲ್ಲಿ ರಾಜಕಾರಣದಲ್ಲಿ ಹೋಗ್ತಾ ಇದ್ದೀರಾ? ಓಕೆ ಸರ್. ಸರ್ ಅಂತಂದಾಗ ಈಗ ರಾಜಕೀಯ ಅಂತ ಬಂತು ಅಂತಂದ್ರೆ ಯೂತ್ಸ್ಗಳೆಲ್ಲ ಈಗ ಪ್ರೆಸೆಂಟಲ್ಲಿ ಮುಂದೆ ಬರ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಯೂತ್ಸ್ಗಳಿಗೆ ರಾಜಕಾರಣದಲ್ಲಿ ಇರ್ತಕ್ಕಂಥ ಉತ್ಸಾಹ ಏನು ಅಂತಂದ್ರೆ, ಆ ಸಂದರ್ಭದಲ್ಲಿ ಒಂದು ಕಾರು ಕೈಗೆ 500 ರೂಪಾಯಿ ಬಂಡ್ಲು, ಕಾರು 500 ರೂಪಾಯಿ ಬಂಡ್ಲು, ಸಾಯಂಕಾಲ ಆಗ್ತಿದ್ದಂಗೆ ಅವ್ರಿಗೆ ಮೋಜ್ ಮಾಡಕ್ಕೆ ಒಂದು ಜಾಗ, ಇದನ್ನ ತೋರಿಸ್ತಾರೆ. ಅದನ್ನ ತೋರಿಸಿ ಅವ್ರನ್ನ ಒಂದು ಆಮಿಷಕ್ಕೆ, ಆಸೆ ಅನ್ನೋ ಒಂದು ಆಮಿಷಕ್ಕೆ ಬಲೆಗೆ ತಂದು ಬಿಟ್ಟು ಇವರು ಚುನಾವಣಾ ರಿಸಲ್ಟ್ ಬರೋ ತನಕ ಅವ್ರನ್ನ ಇಂದ್ರನ್ ಮಾಡ್ತೀನಿ ಚಂದ್ರನ್ ಮಾಡ್ತೀನಿ ಅಂತ ಆಸೆ ತೋರಿಸ್ತಾರೆ. ಆಮೇಲೆ ಅವ್ರು ಗೆದ್ದಂತವ್ರನ್ನ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತಂದ್ರೆ ಇವ್ರು ಹುಡುಕೊಂಡು ಇವ್ರ ಮನೆ ಗದ್ದೆನೋ ಮನೆನೋ ಸಾಲನೋ ಮಾಡ್ಕೊಂಡು ಹೋಗಿ ಅವ್ರು ಹುಡುಕೊಂಡು ಹಿಡಿಬೇಕು. ಆ ಅನುಭವ ಆಗೋ ತನಕ ಯೂತ್ಸು ಕುಣಿತಾರೆ. ಆ ಅನುಭವ ಆದವರು ರಿಟರ್ನ್ ಅವ್ರ ಗದ್ದೆನೋ ಮನೆನೋ ನೋಡ್ಕೊಂಡು ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡು ಒಳ್ಳೇದ್ ಮಾಡ್ಕೊಂತಾರೆ. ಮತ್ತೆ ಇಲ್ಲ ಏನಾರು ಮಾಡ್ಬೇಕು ಅಂದಾಗ ಇನ್ನೊಂದು ಚುನಾವಣೆ ಬರ್ತಾ ಐತೆ ಅಂದಾಗ ತಿರ್ಗಾ ಅದಕ್ಕೆ ಆಮಿಷ ಬಲಿಯಾಗಿ ಅವ್ರ ಜೀವನ ಹಾಳು ಮಾಡ್ತಾರೆ. ಅಷ್ಟೇ ಯೂತ್ಸಿಗೆ ನಾನು ಹೇಳೋದು. ದಯವಿಟ್ಟು ನೀವು ಮಾಡಬೇಕು ಅಂತ ಗುರಿ ಇದ್ರೆ, ರಾಜಕಾರಣನ ಸಮಾಜ ಸೇವೆ ಮಾಡಬೇಕು ಅಂತಿದ್ರೆ ಆಯ್ಕೆ ಮಾಡ್ಕೊಂಡು ಯಾವ್ದಾರು ಒಂದು ಹೋಗಿ. ಇಲ್ಲ ನಿಮ್ಮಲ್ಲಿ ಇವತ್ತು ರಾಜಕಾರಣ ಮಾಡಬೇಕು ಅಂತಿದ್ರೆ ನಿಮ್ಮ ತಂದೆನೋ ನಿಮ್ಮ ತಾತನೋ ನಿಮ್ಮದು ಆಸ್ತಿನ ಹಣ ಎಲ್ಲ ತುಂಬಾ ಜಾಸ್ತಿ ಇದ್ರೆ ಮೇಲ್ಮಟ್ಟದಿಂದ ರಾಜಕಾರಣಕ್ಕೆ ಬನ್ನಿ, ಸಮಾಜ ಸೇವೆ ಮಾಡ್ಕೊಂಡು. ಇಲ್ಲ ಕೆಳಮಟ್ಟದಿಂದ ಒಂದು 5 ಜನ ಗುರ್ತಿಸ್ಕೊಂಡು ಯಾರೋ ವಿಧವೆಯರಿಗೋ ವೃದ್ಧಾಪ್ಯ ವೇತನನೋ ಅಥವಾ ಅಂಗವಿಕಲರಿಗೆ ಏನೋ ಸಹಾಯ ಮಾಡೋದು, ಇದನ್ನ ಮಾಡ್ಕೊಂಡು ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರತು ದಯವಿಟ್ಟು ರಾಜಕಾರಣಕ್ಕೆ ಬರಬೇಡಿ. ರಾಜಕಾರಣಿಗಳು ಹೇಳ್ತಾರೆ ಯುವಕರು ಬಂದ್ರೆ ದೇಶ ಎದ್ಬಿಡ್ತು ಅಂತ. ಅವ್ರನ್ನ ಗೆಲ್ಸ್ ಕಳ್ಸೋ ತನಕ ಅಷ್ಟೇ. 500 ರೂಪಾಯಿ ಬಂಡ್ಲ ಆಸೆ ತೋರ್ಸೋದು ಅಷ್ಟೇ, ಕಾರ್ ಕೊಡೋದು ಅಷ್ಟೇ, ಮೋಜ್ ಮಾಡಕ್ ಅವಕಾಶ ಮಾಡ್ಕೊಡೋದು ಅವ್ರು ಗೆಲ್ಲೋ ತನಕ. ಗೆದ್ದಾದ್ಮೇಲೆ ಅದೆಲ್ಲ ಬರೀ ಸುಳ್ಳು. ಆ ತರದ ರಾಜಕಾರಣಿಗಳು 10% ಇವತ್ತಿಲ್ಲ ಇಂಡಿಯಾದಲ್ಲಿ. ಹೌದು ಸರ್. ಸರ್ ಅಂತಂದಾಗ ಈಗ ನಿಮ್ಮ ಪ್ರಕಾರ ರಾಜಕೀಯ ಜೀವನಕ್ಕೆ ಎಜುಕೇಶನ್ ಬೇಕಾ ಬೇಡ ಸರ್? ಖಂಡಿತ ಬೇಕು. ಏನಕ್ಕೆ ಬೇಕು ಅಂತಂದ್ರೆ ಇವತ್ತೆಲ್ಲ ಆನ್ಲೈನ್ ಕಂಪ್ಯೂಟರ್ ಇಲ್ಲ. ಮತ್ತೆ ಇವತ್ತೇನಾಗಿದೆ ಅಂತಂದ್ರೆ ಅಧಿಕಾರಿಗಳು ದಿಕ್ ತಪ್ಪಿಸ್ತಾರೆ. ಭ್ರಷ್ಟಾಚಾರ ಉಂಟಾಗಿರೋದೇ ನಮ್ಮ ದಾಖಲಾತಿಗಳು ಏನಾದ್ರು ಒಂದು ಕೆಲಸ ಮಾಡ್ಕೊಡಿ ಅಂತ ಕೇಳಿದಾಗ ನಮ್ಮ ದಾಖಲಾತಿಗಳು ಕರೆಕ್ಟ್ ಆಗಿದ್ರು ಪೆಂಡಿಂಗ್ ಇಡ್ತಾರೆ. ಪೆಂಡಿಂಗ್ ಇಟ್ಟು ನಿಮ್ದು ಹಂಗಿದೆ ಹಿಂಗಿದೆ ಹಾಗೆ ಹೀಗೆ ಅನ್ಕೊಂಡು ಅವ್ರ ಮನೇಲಿರೋ ಚಿನ್ನನೋ ಒಡವೆನೋ ಮಾರ್ಸಿ ಅಡ ಮಾಡಿಸಿ ಅಂತ ದುಡ್ಡು ಸೀಸ್ಕೊಂತಾರೆ. ಬಟ್ ಅದೇ ವಿದ್ಯಾವಂತ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಪ್ಪ ಏನ್ ಸರ್ಕಾರದ ಆದೇಶ ಏನಿದೆ, ನನ್ನ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಕೊಡು ನೋಡೋಣ ಇಡು ಅಂತಿಟ್ಟು ಹೋರಾಟ ಮಾಡಿ. ಈಗ ಅರವಿಂದ್ ಕೇಜ್ರಿವಾಲ್ ಅವ್ರು ಮಾಡುತ್ತೆ ಅದು. ಅರವಿಂದ್ ಕೇಜ್ರಿವಾಲ್ ಮಾಡಿದ್ದು ನನ್ನ ಪ್ರಕಾರ, ನಾನು ಅವರು ಓದಿರೋ ಪ್ರಕಾರ, ಹಿಸ್ಟ್ರಿ ಓದಿರೋ ಪ್ರಕಾರ, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಲ್ಲಿ ಆಫೀಸ್ಗಳಲ್ಲಿ 8 ಜನ 10 ಜನ ಯುವಕರನ್ನ ಆಯ್ಕೆ ಮಾಡಿ ಎಜುಕೇಟೆಡ್ಸ್ನ ಜನ ಬಂದು ಅವ್ರ ಕೆಲಸನ ಯಾಕೆ ಪೆಂಡಿಂಗ್ ಇರ್ತಾರೆ? ಏನ್ ಡಾಕ್ಯುಮೆಂಟ್ರಿ ತೊಂದರೆ ಆಗಿದೆ, ದುಡ್ಡು ಯಾಕೆ ಕೇಳ್ತೀರಾ ನೀವು? ದುಡ್ಡು ಕೇಳುವಂಥದ್ದು ಏನಿದೆ ಈ ಡಾಕ್ಯುಮೆಂಟ್ರಿನಲ್ಲಿ? ಅವ್ರು ಕೆಲಸ ಮಾಡ್ಕೊಡಿ. ಇವತ್ತು ಕೇಜ್ರಿವಾಲ್ ಅವ್ರನ್ನ ತಂದು ಒಂದು ಸ್ಥಾನಕ್ಕೆ ಬಿಟ್ಟಿರೋದೇ ಎಜುಕೇಟೆಡ್ಸ್. ಎಜುಕೇಟೆಡ್ ಲೀಡರ್ಸ್ ಅವ್ರ ಜೊತೆ ಹೋಗಿದ್ದಕ್ಕೇನೆ, ಎಜುಕೇಟೆಡ್ ಲೀಡರ್ಸ್ ಡೆಲ್ಲಿನಲ್ಲಿ ಪ್ರತಿಯೊಂದು ಆಫೀಸ್ಗೂ ಭ್ರಷ್ಟಾಚಾರ ನಡೀತಾ ಇರೋ ಆಫೀಸ್ಗಳು ಹೋಗಿದ್ದಕ್ಕೇನೆ ಜನ ಅವ್ರನ್ನ ಇಷ್ಟಪಟ್ಟಿದ್ರು. ಅದಕ್ಕೆ ಎಜುಕೇಶನ್ ವೆರಿ ಇಂಪಾರ್ಟೆಂಟ್ ಇನ್ ಪೊಲಿಟಿಕಲ್. ಎಜುಕೇಶನ್ ಗೊತ್ತಿಲ್ಲ ಅನ್ನೋನ್ಗೆ. ಆಮೇಲೆ ಇನ್ನೊಂದು ಉದಾಹರಣೆ ಏನ್ ಹೇಳ್ತೀನಿ ಅಂದ್ರೆ, ಯಾವನೋ ಇಲ್ಲಿ ಶ್ರೀಮಂತನೋ ಅಥವಾ ಪಾಳ್ಯಗಿರಿತನೋ ನಾವು MLA ಮಾಡಿ ಮಿನಿಸ್ಟರ್ ಮಾಡ್ತೀವಿ. ಆ ಮಿನಿಸ್ಟರ್ ಮಾಡಿದಂಥ ವ್ಯಕ್ತಿ ನಮ್ಮ ದೇಶದ ಕಾನೂನು ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಏನೇ ಒಂದು ತೀರ್ಮಾನ ಆಗೋದು ವಿಧಾನಸಭೆಯಲ್ಲಿ ಮತ್ತೆ ಪಾರ್ಲಿಮೆಂಟಲ್ಲಿ, ಏನೇ ಒಂದು ಸುಗ್ರೀವಾಜ್ಞೆಗಳು ಹೊರಡ್ಬೇಕಾದ್ರೂ ಏನೇ ಒಂದು ಆದೇಶ ಹೊರಡ್ಬೇಕಾದ್ರೂ ತೀರ್ಮಾನ ಆಗೋದು ಅಲ್ಲಿ. ಆ ಮಿನಿಸ್ಟ್ರಿಗೆ ಓದಕ್ಕೆ ಬರದೇ ಇದ್ರೆ IAS IPS ಆಫೀಸರ್ ಏನ್ ತೀರ್ಮಾನ ಮಾಡ್ತಾನೆ? ಹೌದು ಸರ್. ಅದಕ್ಕೆ ಇವ್ರು ಸೈನ್ ಹಾಕ್ತಾರೆ.
ಹ್ಮ್ ಇವ್ನು ಓದಕ್ ಬಂದು ಎಜುಕೇಟೆಡ್ ಆಗಿದ್ರೆ IPS ಅಧಿಕಾರಿಗೆ IAS ಅಧಿಕಾರಿಗಳಿಗೆ ಓದಿ ಬುದ್ಧಿ ಹೇಳ್ತಾನೆ, ಇದು ಮಾಡ್ತಾರ ಸರಿ, ನೀನು ತಪ್ಪು, ಏನು ಹೇಳು, ನೀನು ಕರೆಕ್ಟ್ ಆಗಿ ಹೇಳು. ಈಗ ಒಂದು ಆದೇಶ ಮಾಡ್ಬೇಕು ಅಂದ್ರೆ ಒಬ್ಬ ಮಿನಿಸ್ಟರ್ ಸುತ್ತ IAS IPS ಅಧಿಕಾರಿಗಳು ಕೂತಿರ್ತಾರೆ. ಇವ್ನಿಗೆ ಏನು ಗೊತ್ತಿಲ್ಲ, ಅವ್ನು ಹೇಳದ್ಕೆಲ್ಲ ಎಸ್ ಆಯ್ತು ಬಿಡಿ ಮಾಡ್ಬಿಡಿ ಅಂತ ಹೇಳ್ತಾನೆ ಹೊರತು ಅದನ್ನ ಓದ್ ತಿಳ್ಕೊಂಡು ಇವತ್ತು ನಮ್ಮಲ್ಲಿರೋ ಕ್ಯಾಬಿನೆಟ್ ಅಲ್ಲಿರೋ ಮಿನಿಸ್ಟರ್ಗಳೆಲ್ಲಾರು ಅರ್ಧಕ್ಕರ್ಧ ಅದೇ ಜನ. ಅವ್ರ PAಗಳು, ಅವ್ರ ಅಸಿಸ್ಟೆಂಟ್ಗಳು, ಅವ್ರಿಗೆ ಹಾಕಿರ್ತಕ್ಕಂಥ ಏನು ಅವ್ರ ಸುತ್ತ ಇರ್ತಕ್ಕಂಥ ಅಧಿಕಾರಿಗಳು ಏನ್ ತೀರ್ಮಾನ ಹೇಳ್ತಾರೆ ಅದು ಬದ್ಧವಾಗಿರ್ತಾರೆ ಹೊರತು ಯಾವುದೇ ಒಬ್ಬ ಮಿನಿಸ್ಟ್ರು ಅವ್ನು ಕರೆಕ್ಟಾಗಿ ಓದಿ ಇದು ಮಾಡೋದ್ರಿಂದ ಒಬ್ಬ ಸಾಮಾನ್ಯ ರೈತನಿಗೆ, ಸಾಮಾನ್ಯ ಪ್ರಜೆಗೆ, ಸಾಮಾನ್ಯ ಮನುಷ್ಯನಿಗೆ ಇದು ಒಳ್ಳೇದಾಯ್ತದೆ, ಇದನ್ನ ಮಾಡಿ ಅಂತ ಇವು ನನಗೆ ಗೊತ್ತಿರೋ ಪ್ರಕಾರ ಒಂದು 10% 15% ಮಿನಿಸ್ಟ್ರುಗಳು ಇವತ್ತಿನ ತನಕ ವಿಧಾನಸೌಧದಲ್ಲಾಗಲಿ ಅಥವಾ ಪಾರ್ಲಿಮೆಂಟಲ್ಲಾಗಲಿ ಹೇಳಿಲ್ಲ. ಅದಾಗಬೇಕು ಅಂದ್ರೆ ಇಷ್ಟು ಎಜುಕೇಶನ್ ಅಂತ ಮಾಡಬೇಕು. MLA ನಿಂತ್ಕೋಬೇಕು ಅಂದ್ರೆ ಇಷ್ಟು ಎಜುಕೇಶನ್ ಮಿನಿಮಮ್ ಮಾಡಿರ್ಬೇಕು. MP ನಿಂತ್ಕೋಬೇಕು ಅಂದ್ರೆ ಒಬ್ಬರಿಗೆ ಏಜ್ ಮಾಡಿದಾರಲ್ಲ ಇವರು, ಏಜ್ ಇಂಪಾರ್ಟೆಂಟ್ ಅಲ್ಲ, ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಎಜುಕೇಶನ್ ಇಂಪಾರ್ಟೆಂಟ್. ಹೌದು ಸರ್. ಗ್ರಾಮ ಪಂಚಾಯತಿ ನನ್ನ ಕಣ್ಣಲ್ಲಿ ನೋಡಿದ ಮಟ್ಟಿಗೆ ST SC BCMA ಲೇಡಿ, ಜನರಲ್ ಲೇಡಿ ಅಥವಾ ಜನರಲ್ ಇವರು ಕ್ಯಾಟಗರಿ ಕೊಟ್ಟು ಮಾಡ್ತಾರಲ್ಲ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲಾದ್ರು ದುಡ್ಡನ್ನ ಪ್ರಬಲ ಇರೋನು ಯಾರೋ ಒಬ್ಬ ಎಲ್ಲೋ ಒಂದು ವ್ಯಕ್ತಿ ಕರ್ಕೊಂಡ್ಬಂದು ನಿಂತ್ಕೋ ಅಂತ ಹೇಳ್ತಾನೆ, ಬಂಡವಾಳ ಹಾಕ್ಬಿಟ್ಟು ಗೆಲ್ಲಿಸ್ತಾನೆ ಯಾರನ್ನ, ಅವ್ರಿಗೆ ಆ ಕ್ಯಾಟಗರಿಗೆ ಅಧ್ಯಕ್ಷರು ಬರುತ್ತೆ, ಅಧ್ಯಕ್ಷರು ಮಾಡಿ ಕುಂಡಿಸ್ತಾನೆ. ಮೈಸೂರು ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ, ಟೌನ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ತಕ್ಕಂಥ ಜಮೀನುಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತವೆ. ಸರ್ಕಾರಿ ದರ್ಖಾಸ್ತು ಜಮೀನು ಬೇಕಾದಷ್ಟೇ. PDOನ ಅಡ್ಜಸ್ಟ್ ಮಾಡ್ಕೊಂಡು ಪಂಚಾಯತಿ ಅಧ್ಯಕ್ಷರ ಸೈನ್ ಹಾಕ್ಸ್ಕೊಂಡು ಎಷ್ಟು ಎಕರೆ ಜಮೀನ ಅವರು ಸ್ವಾಧೀನಕ್ಕೆ ತಗೊಂಡಿಲ್ಲ. ಹೌದು ಸರ್. ಸೊ ಆ ಥರದ್ದೆಲ್ಲ ಆಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಎಜುಕೇಶನ್ ಇಲ್ಲ. ಹೌದು ಸರ್. ಎಜುಕೇಶನ್ ಇದ್ರೆ ಇದು ಮಾಡಿದ್ರೆ ತಪ್ಪು, ಇದು ಮಾಡೋದು ಸರಿ ಇಲ್ಲ. ಏನು ಅವ್ರಿಗೆ ಏನ್ ಗೊತ್ತಿರುತ್ತೆ ಎಜುಕೇಶನ್ ಇಲ್ಲದವ್ರಿಗೆ? ಹೌದು ಸರ್. 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ ಕೊಟ್ಬಿಟ್ಟು ಸೈನ್ ಹಾಕ್ಸ್ತಾರೆ. ಹಂಗಾಗಿ ಎಜುಕೇಶನ್ ಇಂಪಾರ್ಟೆಂಟ್. ಎಜುಕೇಶನ್ ಇಲ್ಲದೆ ಇರ್ತಕ್ಕಂಥ ರಾಜಕಾರಣಿಗಳು ಇರೋದ್ರಿಂದನೇ ಇಂಡಿಯಾದಲ್ಲಿ ಇವತ್ತು ಇಂಡಿಯಾ ಈ ಸ್ಟೇಜಿಗೆ ಬಂದಿರೋದು. ಹೌದು ಸರ್. ಸರ್, ಕಡೆಯದಾಗಿ ತಮ್ಗೆ ಇನ್ನೊಂದು ಪ್ರಶ್ನೆ ಸರ್. ಇವತ್ತು ನೀವಿಬ್ರು ಒಬ್ರು ಗಣ್ಯ ವ್ಯಕ್ತಿಗಳು ಅಂತ ಗುರುತಿಸ್ಕೋಬೇಕು ಅಂತಂದ್ರೆ ಎಲ್ಲ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಯಾಕೆಂತಂದ್ರೆ ಅವರು ನಿಮ್ಗೊಂದು ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಆರಿಸಿ 1989ರಿಂದನೂ ರಾಜಕಾರಣದಲ್ಲೇ ಇದ್ದೀನಿ ಅಂತ ಹೇಳಿದ್ರೆ, ಅವತ್ತಿಂದ ಇವತ್ತವರೆಗೂ ನೀವು ನಿಮ್ಮನ್ನ ಒಬ್ರು ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಎಲ್ಲ ನಿಮ್ಮ ಗ್ರಾಮದ ಜನತೆನೇ. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಅವ್ರಿಗೆ ನಮ್ಮ ಗ್ರಾಮದ ಜನತೆಗೆ ನಾನು ಎಜುಕೇಶನ್ ಬಿಟ್ಟು ಬಂದಾಗ 89ನಲ್ಲಿ ಓನ್ಲಿ 18-19 ಇಯರ್ಸ್ ಹುಡುಗ ವೆರಿ ಫಸ್ಟ್ ಚುನಾವಣೆ ಫೇಸ್ ಮಾಡಿದಾಗ ನಾನು ನಿಂತ್ಕೋಬೇಕು ಅಂತ ಅವತ್ತು ನಾನು ಬಂದಂಥ ಕಾಲೇಜಿಂದ ಬಂದಂಥ ಒಂದು ಇದರಲ್ಲಿ ನನ್ನ ಫ್ರೆಂಡ್ಗೂ ನನಗೂ ಕಾಂಪಿಟೇಷನ್ ಆಯಿತು. ನನ್ನ ಫ್ರೆಂಡಿಗೆ ನಾನು ಬಿಟ್ಕೊಟ್ಟೆ ಗ್ರಾಮ ಪಂಚಾಯತಿ. ದೊಡ್ಡ ರಾಜಕಾರಣ ಮಾಡಿದವ್ರು ಎಲ್ಲರ ಎದುರುಗಡೆ ನನ್ನ ಫ್ರೆಂಡು ಅವ್ರ ವಿರುದ್ಧ ಸಮಾನಾದ ಓಟ್ ತಗೊಂಡು ಲಾಟ್ರಿನಲ್ಲಿ ಅವ್ರು ಗೆದ್ರು. ಅವತ್ತು ನಾವು ರಾಜಕಾರಣದ ಒಂದು ಊರಿನ ಜನ ಸೇವೆ ಮಾಡಬೇಕು, ನಾವು ಬಂದು ಓಟ್ ಕೇಳಿದ ತಕ್ಷಣ ಇಷ್ಟನ್ನ ನಮ್ಗೆ ಅವಕಾಶ ಮಾಡಿಕೊಟ್ರು ಅಂತ ಇದು ಮಾಡಿದ ತಕ್ಷಣ ನಾವು ಅವತ್ತಿಂದ ಇವತ್ತಿನ ತನಕ ಯಾವುದೇ ಒಂದು ಚುನಾವಣೆಯಲ್ಲಿ ನಿಂತರು ನಮ್ಮೂರು ಜನ ನನಗೆ ಸಹಕಾರ ಕೊಟ್ಟು ಇಷ್ಟೆಲ್ಲ ಬೆಳೆಯಕ್ಕೆ. ಇವತ್ತು ನಾವು ಬೇರೆ ಗ್ರಾಮ ಬಿಟ್ಟು ಹೊರಗಡೆ ಬಂದ್ರು ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಇಟ್ಟು ನೀನು ನಮ್ಮೂರಿಗೆ ಬರಬೇಕು, ನಮ್ಮೂರಲ್ಲಿ ರಾಜಕೀಯವಾಗಿ ಯಾವ್ದಾದ್ರು ಒಂದು ಶಕ್ತಿಯಾಗಿ ಇರಬೇಕು, ಬೆಳಿಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಸಾಯ ತನಕನೂ ಕೃತಜ್ಞತರಾಗಿತ್ಕೊಂಡು ನಮ್ಮ ತಾಯಿ ಏನು ಜನ್ಮ ಕೊಟ್ಟಿದ್ದಾಳೆ ಅವಳಿಗೆ ಏನು ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ನನ್ನ ಗ್ರಾಮದ ಜನತೆಗೂ, ನನ್ನ ಗ್ರಾಮನೂ ಒಂದು ತಾಯಿ ಭೂಮಿ ಅಂತಲೇ ತಿಳ್ಕೊಂಡು ಅವ್ರಿಗೆ ಸಾಯ ಗಂಟನ್ನು ಕೃತಜ್ಞತಾಗಿರ್ತೀನಿ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಡ್ತಾ ನಮಗೆ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.